2 ಡಬಲ್ ಕ್ರೋಶೆ ಆದಮೇಲೆ ಇದಕ್ಕೆ 4 ಚೈನ್ಸ್ ಹಾಕಿ ಒಂದು ಪಿಕಾಟನ್ನು ಹಾಕ್ಕೊಳ್ಳೋದು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ರೋಶೆ ಶಂಕರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತುಂಬ ಸಿಂಪಲ್ಲಾಗಿ ಕಡಿಮೆ ಬಜೆಟಲ್ಲಿ ಹಾಕುವಂಥ ಒಂದು ಸಿಂಪಲ್ ಬಾರ್ಡರ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಈ ಥರ ಮೆಟಲ್ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಗೋಲ್ಡನ್ ಕಲರ್ 3mm ಸೈಜ್ ಮೆಟಲ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶುವಲ್ ನಾನು ಇದಕ್ಕೆ 6 ದಾರನ ಯೂಸ್ ಮಾಡ್ತಾಯಿದ್ದೀನಿ. ಸೊ ತುಂಬ ಸಿಂಪಲ್ ಆಗಿರುವಂಥ ಡಿಸೈನು. ಫ್ಯಾನ್ಸಿ ಸ್ಯಾರೀಸ್ಗಳಿಗೆ ಈ ಥರ ಸಿಂಪಲ್ ಆಗಿರುವಂಥ ಡಿಸೈನ್ನ ಹಾಕಿ ನಿಮ್ಮ ಸ್ಯಾರಿನ ಅಲಂಕಾರ ಮಾಡ್ಕೋಬೋದು. ಸೊ ಈಗ ಎಲ್ಲರೂ ತುಂಬ ಸಿಂಪಲ್ ಆಗಿರುವಂಥ ಡಿಸೈನ್ನ ಕೇಳ್ತಾರೆ, ಕಡಿಮೆ ಬಡ್ಜೆಟಲ್ಲಿರುವಂಥ ಡಿಸೈನ್ಸ್ಗಳನ್ನ ಕೇಳ್ತಾರೆ. ಹಾಗಾಗಿ ಇವತ್ತು ಸಿಂಗಲ್ ಸ್ಟೆಪ್ಪಲ್ಲಿ ಈಸಿಯಾಗಿ ಹಾಕ್ಬೋದಾದಂಥ ಈ ಡಿಸೈನನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಕಡೆ ತನಕ ನೋಡಿ, ಮಧ್ಯೆಯಲ್ಲೂ ಸ್ಕಿಪ್ ಮಾಡಿಬಿಡಿ. ಹಾಗೆ ಯಾರೆಲ್ಲ ಇನ್ನೂ ಕ್ರೋಶೆ ಶೃಂಗಾರ ಚಾನಲ್ಗೆ ಕನೆಕ್ಟ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶುವಲ್ ನಾನು 2 ಸರಿ ಸಿಂಗಲ್ ಕ್ರೋಶೆನ ಹಾಕೋತೀನಿ. ಇನ್ನೂ ಕೂಡ 2 ಸರಿ ಸಿಂಗಲ್ ಕ್ರೋಶೆಗಳನ್ನ ಹಾಕೋತಾ ಇದ್ದೀನಿ. ಎರಡು ಸರಿ ಸಿಂಗಲ್ ಕ್ರೋಶೆಗಳನ್ನ ಹಾಕೊಂಡ್ಮೇಲೆ ನೆಕ್ಸ್ಟು 2 ಚೈನನ್ನು ಇಲ್ಲಿ ಹಾಕೋತಾರೆ. ಸೊ 2 ಚೈನ್ ಹಾಕ್ಕೊಂಡ್ರೆ ಇದು ಒಂದು ಡಬಲ್ ಕ್ರೋಶೆ ಅಂತಲೇ ಕನ್ಸಿಡರ್ ಮಾಡ್ತೀನಿ. ನೆಕ್ಸ್ಟ್ ಈಗ ಇದಕ್ಕೆ ನೀಡಿನ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಈ ಸ್ಟಿಚ್ ಎಲ್ಲಿ ವರ್ಕ್ ಮಾಡ್ಕೊಂಡಿದ್ದೀವಿ ಅದರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. 2 ಲೂಪನ್ನ ಒಂದು ಸರಿ ಲಾಕ್ ಮಾಡ್ತೀನಿ, 2 ಲೂಪನ್ನ ಒಂದು ಸರಿ ಲಾಕ್ ಮಾಡ್ತೀನಿ. ಸೊ ಟೋಟಲಿ ಈಗ ಇಲ್ಲಿ 2 ಸರಿ ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ನಾನು ಇದಕ್ಕೆ 2, 3, 4 ಚೈನ್ಗಳನ್ನ ಹಾಕ್ಕೊಂಡು ಈಗ ಇಲ್ಲಿ ನಾವು ಫಸ್ಟ್ ಡಬಲ್ ಕ್ರೋಶೆ ಹಾಕ್ಕೊಂಡಿರ್ತೀವಲ್ವ, ಅದ್ರ ಒಳಗಡೆ ನೀಡನ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸರಿ ಆಫ್ ಮಾಡ್ಕೊತೀನಿ. ಸೊ ಈ ರೀತಿ ಬರುತ್ತೆ. ನೆಕ್ಸ್ಟ್ ಈಗ ಒಂದು ಚೈನನ್ನು ಹಾಕೋತೀನಿ. ಒಂದು ಚೈನನ್ನು ಹಾಕ್ಕೊಂಡು ಮತ್ತು ನೀಡಿನ ಮೇಲೆ ದಾರನ ಸುತ್ತಕೊಂಡು ಒಂದು ಚೈನ್ ಗ್ಯಾಪನ್ನ ಬಿಟ್ಟು ನೀಡನ್ನು ಇನ್ಸರ್ಟ್ ಮಾಡಿ ಕ್ಲಾತ್ಗೆ ದಾರನ ಎಳ್ಕೊಂಡು ಬಂದು 2 ಲೂಪನ್ನ ಒಂದು ಸರಿ ಲಾಕ್ ಮಾಡಿ, 2 ಲೂಪನ್ನ ಒಂದು ಸರಿ ಲಾಕ್ ಮಾಡಿ, ಮತ್ತು ನೀಡಿನ ಮೇಲೆ ದಾರನ ಸುತ್ತಕೊಂಡು ನಾವು ಈಗಾಗಲೇ ಎಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಂಡಿರ್ತೀವಿ ಅದೇ ಜಾಗದಲ್ಲಿ ನೀಡನ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ಲೂಪನ್ನ ಒಂದು ಸರಿ ಲಾಕ್ ಮಾಡ್ತೀನಿ, ಮತ್ತು 2 ಲೂಪನ್ನ ಒಂದು ಸರಿ ಲಾಕ್ ಮಾಡ್ತೀನಿ. ನೆಕ್ಸ್ಟ್ ಈಗ ಇದಕ್ಕೆ 4 ಚೈನ್ಸ್ನ ಹಾಕೋತಾ ಇದ್ದೀನಿ. 3, 4. ಸೊ 4 ಚೈನ್ಸ್ನ ಹಾಕ್ಕೊಂಡು ಈಗ ಒಂದು ಚೈನ್ ಗ್ಯಾಪ್ ಹಾಕಿರ್ತೀವಲ್ವ, ಆ ಗ್ಯಾಪಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊತೀನಿ. ಮತ್ತು ಈಗ ಒಂದು ಚೈನನ್ನು ಹಾಕ್ಕೊಂಡು ನೀಡಿನ ಮೇಲೆ ಒಂದು ಸರಿ ದಾರನ ಸುತ್ಕೋತೀನಿ. ಒಂದು ಚೈನ್ ಗ್ಯಾಪನ್ನು ಬಿಟ್ಟು ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ಲೂಪನ್ನ ಒಂದು ಸರಿ ಲಾಕು, ಮತ್ತು 2 ಲೂಪನ್ನ ಒಂದು ಸರಿ ಲಾಕು, ಮತ್ತು ನೀಡಿನ ಮೇಲೆ ದಾರನ ಸುತ್ತಕೊಂಡು ಸೇಮ್ ಪಾಯಿಂಟಲ್ಲೇ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ಲೂಪನ್ನ ಒಂದು ಸರಿ ಲಾಕು, ಮತ್ತು 2 ಲೂಪನ್ನ ಒಂದು ಸರಿ ಲಾಕು. ನೆಕ್ಸ್ಟ್ ಈಗ ಇದಕ್ಕೆ 4 ಚೈನ್ಸು, 3, 4, 4 ಚೈನನ್ನು ಹಾಕಿ ಈ ಸಿಂಗಲ್ ಚೈನ್ ಇರೋ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶೆನ ಹಾಕಿ ಲಾಕ್ ಮಾಡ್ತೀನಿ. ಈಗ ನೆಕ್ಸ್ಟು ಡಿಸೈನ್ ಹಾಕೋಕ್ಕೆ ಮುಂಚೆ ಒಂದು ಚೈನನ್ನು ಮರೀದಿರ ಹಾಕೋಬೇಕಾಗತ್ತೆ. ಮತ್ತು ನೀಡಿನ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಒಂದು ಚೈನ್ ಅಷ್ಟು ಗ್ಯಾಪ್ ಬಿಟ್ಟು ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ಲೂಪನ್ನ ಒಂದು ಸರಿ ಲಾಕು, ಮತ್ತು 2 ಲೂಪನ್ನ ಒಂದು ಸರಿ ಲಾಕು. ನೆಕ್ಸ್ಟ್ ಈಗ ಮತ್ತೆ ನೀಡಿನ ಮೇಲೆ ದಾರನ ಸುತ್ತಕೊಂಡು ಸೇಮ್ ಜಾಗದಲ್ಲೇ ನೀಡನ್ನು ಇನ್ಸರ್ಟ್ ಮಾಡಿ ಇನ್ನೊಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಸೊ ಇದು 2 ಸರಿ ಡಬಲ್ ಕ್ರೋಶೆನ ವರ್ಕ್ ಮಾಡಿದ್ಮೇಲೆ 4 ಚೈನ್ ಹಾಕಿ ಒಂದು ಪಿಕಾಟನ್ನು ಹಾಕೋಬೇಕಾಗತ್ತೆ. 4 ಚೈನ್ ಹಾಕಿ ಸೊ ಇದಕ್ಕೆ ಒಂದು ಪಿಕಾಟ ಹಾಕೋತೀನಿ. 2 ಡಬಲ್ ಕ್ರೋಶೆಯನ್ನು ಸೇರಿಸಿ ಒಂದು ಪಿಕಾಟನ್ನು ಹಾಕೋತೀನಿ. ಸೊ ಇವಾಗ 1, 2, 3, 4 ಆಯಿತು. ಸೊ 4 ಚೈನ್ ಆದಮೇಲೆ ಈಗ ದಾರನ ಮೇಲಕ್ಕೆ ಮಾಡಿ ಇದಕ್ಕೆ ಒಂದು 3mm ಸೈಜು ಗೋಲ್ಡನ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ.
ಬೀಡನ್ನ ಆ್ಯಡ್ ಮಾಡಿದ ಮೇಲೆ ಬೀಡ್ ಲಾಕ್ ಏನು ಮಾಡೋ ಅಷ್ಟಿಲ್ಲ, ಡೈರೆಕ್ಟಾಗಿ ನೀಡಿಲ್ ಮೇಲೆ ದಾರಾನ ಸುತ್ತಕೊಂಡು ಮತ್ತೆ ಒಂದು ಚೈನಷ್ಟು ಗ್ಯಾಪ್ ಬಿಟ್ಟು ನೀಡನ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು 2 ಲೂಪನ್ನ ಒಂದು ಸರಿ ಲಾಕ್ ಮಾಡಿ ಮತ್ತು ಇನ್ನೆರಡು ಲೂಪನ್ನು ಒಂದು ಸರಿ ಲಾಕ್ ಮಾಡ್ತೀನಿ. ಒಂದು ಡಬಲ್ ಕ್ರೋಶೆ ಆಗುತ್ತೆ. ಈಗ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಸೊ ಒಂದು ಪೆಟಲ್ಗೆ ನಾವು 2 ಡಬಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಈಗ ಇದಕ್ಕೆ 4 ಚೈನ್ಸ್ನ ಹಾಕಿ 4 ಚೈನನ್ನು ಹಾಕಿ ಬೀಡ್ ಕೆಳಗಡೆ ಇರುವಂಥ ಗ್ಯಾಪನ್ನು ನೀಡನ್ನು ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ತೀನಿ. ಮತ್ತೆ ಒಂದು ಚೈನನ್ನು ಹಾಕಿ ನೀಡಿಲ್ ಮೇಲೆ ದಾರಾನ ಸುತ್ತಕೊಂಡು ಮತ್ತೆ ಒಂದು ಚೈನ್ ಗ್ಯಾಪನ್ನು ಬಿಟ್ಟು ನೀಡನ್ನು ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು 2 ಲೂಪನ್ನ ಒಂದು ಸರಿ ಲಾಕ್ ಮಾಡಿ ಇನ್ನೆರಡು ಲೂಪನ್ನ ಒಂದು ಸರಿ ಲಾಕ್ ಮಾಡ್ಕೊತೀನಿ. ಒಂದು ಡಬಲ್ ಕ್ರೋಶೆ ಆಗುತ್ತೆ. ಮತ್ತು ಈಗ ಇದನ್ನು ಇನ್ನೊಂದು ಡಬಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೊತಾ ಇದ್ದೀನಿ. 4 ಚೈನ್ಸ್ನ ಹಾಕುತ್ತಾ ಇದ್ದೀನಿ. 2 ಡಬಲ್ ಕ್ರೋಶೆಗಳನ್ನು ಸೇರಿಸಿ ಒಂದು ಸರಿ ಲಾಕ್ ಮಾಡಿ ಒಂದು ಪಿಕಾಟನ್ನು ಹಾಕುತ್ತೀನಿ. ನೆಕ್ಸ್ಟ್ ಈಗ ಒಂದು ಚೈನನ್ನು ಹಾಕುತ್ತೀನಿ. ನೀಡಿಲ್ ಮೇಲೆ ದಾರಾನ ಸುತ್ತಕೊಂಡು ಮತ್ತೆ ಒಂದು ಚೈನಷ್ಟು ಗ್ಯಾಪನ್ನು ಬಿಟ್ಟು ಇನ್ನೊಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಮತ್ತು ಅದ್ರ ಪಕ್ಕದಲ್ಲೇ ಮತ್ತೊಂದು ಡಬಲ್ ಕ್ರೋಶೆನ ವರ್ಕ್ ಮಾಡಿಕೊಂಡು 2 ಲೂಪನ್ನ ಸೇರಿ ಲಾಕ್ ಮಾಡ್ತೀನಿ. ಇದಕ್ಕೆ 4 ಚೈನ್ಸ್ನ ವರ್ಕ್ ಮಾಡ್ಕೋತೀನಿ. 2 3 4 4 ಚೈನ್ಸ್ನ ವರ್ಕ್ ಮಾಡಿಕೊಂಡು 2 ಡಬಲ್ ಕ್ರೋಶೆಗೂ ಸೇರಿಸಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ತೀನಿ. ಸೊ ಇವಾಗ 3 ಆಯಿತು. ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಪೆಟಲನ್ನು ಹಾಕೋತಾ ಇದ್ದೀನಿ. ನೀಡಿದ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ಒಂದು ಚೈನ್ ಗ್ಯಾಪನ್ನು ಬಿಟ್ಟು ದಾರಾನ ಎಳ್ಕೊಂಡು ಬಂದು ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡಿ ಮತ್ತು ನೀಡಿದ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ತೀನಿ. ಈಗ ಇದಕ್ಕೆ ನೆಕ್ಸ್ಟು 4 ಚೈನ್ಸ್ನ ಹಾಕಿ 2 ಡಬಲ್ ಕ್ರೋಶೆಗಳನ್ನ ಸೇರಿಸಿ ಒಂದು ಸರಿ ಲಾಕ್ ಮಾಡ್ಕೊತೀನಿ. ಸೊ ಈಗ ಬೀಡ್ಗೆ ಲೆಫ್ಟ್ ಸೈಡಲ್ಲಿ 1 2 3 4 ಪೆಟಲ್ಸ್ನ ವರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ರೀತಿ ಬೀಡ್ಗೆ ರೈಟ್ ಸೈಡಲ್ಲೂ ಕೂಡ 4 ಪೆಟಲ್ಸ್ನ ವರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ಗೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಬೀಡನ್ನು ಆ್ಯಡ್ ಮಾಡಿ ನೀಡಿದ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ಒಂದು ಚೈನ್ ಗ್ಯಾಪನ್ನ ಬಿಟ್ಟು ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಮತ್ತು ಅದರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಸೊ 2 ಡಬಲ್ ಕ್ರೋಶೆ ಆಯಿತು. ನೆಕ್ಸ್ಟ್ ಇದಕ್ಕೆ 4 ಚೈನ್ಸ್ನ ಹಾಕೋತೀನಿ. 4 ಚೈನ್ಸ್ನ ಹಾಕಿ 2 ಡಬಲ್ ಕ್ರೋಶೆಗಳನ್ನು ಸೇರಿಸಿ ಒಂದು ಪಿಕಾಟನ್ನು ಹಾಕೋತೀನಿ. ಮತ್ತೀಗ ಒಂದು ಚೈನನ್ನು ಹಾಕಿ ನೀಡಿನ ಮೇಲೆ ದಾರಾನ ಸುತ್ತಕೊಂಡು ಒಂದು ಚೈನ್ ಗ್ಯಾಪ್ ಬಿಟ್ಟು ಒಂದು ಡಬಲ್ ಕ್ರೋಶೆಯನ್ನು ಹಾಕೋತೀನಿ. ಅದರ ಪಕ್ಕದಲ್ಲೇ ಮತ್ತೊಂದು ಡಬಲ್ ಕ್ರೋಶೆನ ಹಾಕೋತೀನಿ. 2 ಡಬಲ್ ಕ್ರೋಶೆ ಆದಮೇಲೆ ಇದಕ್ಕೆ 4 ಚೈನ್ಸ್ ಹಾಕಿ ಒಂದು ಪಿಕಾಟನ್ನು ಹಾಕೊಳ್ಳೋಣ. ನೀಡಿನ ಮೇಲೆ ಒಂದು ಚೈನನ್ನು ಹಾಕ್ಕೊಂಡು ನೆಕ್ಸ್ಟು 3rd ಪೆಟಲನ್ನು ಹಾಕ್ಕೊಳ್ಳೋಣ. ನೀಡಿನ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ಒಂದು ಚೈನ್ ಗ್ಯಾಪನ್ನು ಬಿಟ್ಟು ನೀಡನ್ನು ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು 2 ಲೂಪನ್ನ ಒಂದು ಸರಿ ಲಾಕ್ ಮಾಡ್ಕೋತೀನಿ. ಮತ್ತು 2 ಲೂಪನ್ನು ಇನ್ನೊಂದು ಸರಿ ಲಾಕ್ ಮಾಡಿ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ಇದಕ್ಕೆ 4 ಚೈನ್ಸ್ನ ವರ್ಕ್ ಮಾಡಿ 2 ಡಬಲ್ ಕ್ರೋಶೆಗಳನ್ನ ಸೇರಿಸಿ ಒಂದು ಸರಿ ಲಾಕ್ ಮಾಡ್ಕೋತೀನಿ. 3 ಪೆಟಲ್ ಆಯ್ತು. ಇವಾಗ 3 ಡಿಸೈನ್ ಆಗಿದೆ. 4ನೇದು ಡಿಸೈನ್ನ ಹಾಕ್ಕೊಳ್ಳೋಣ. ಸೊ ಒಂದು ಚೈನನ್ನು ಹಾಕ್ಕೊಂಡು
ನೀಡಿದ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಒಂದು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡು ಇಲ್ಲಿ ಒಂದು ಡಬಲ್ ಕ್ರೋಶನ ಹಾಕ್ಕೊಂಡು ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶನ ವರ್ಕ್ ಮಾಡ್ಕೊಳ್ಳೋಣ. ಇದಕ್ಕೆ 4 ಚೈನ್ಸ್ನ ಹಾಕ್ಕೊಂಡು 2 ಡಬಲ್ ಕ್ರೋಶನ ಸೇರಿಸಿ ಒಂದೆರಡು ಡಬಲ್ ಕ್ರೋಶನ ಸೇರಿಸಿ ಒಂದು ಸರಿ ಲಾಕ್. ಸೊ ತುಂಬ ಸಿಂಪಲ್ ಆಗಿರುವಂಥದ್ದು ಡಿಸೈನು. ಇವನ್ ಬಿಗ್ನರ್ಸ್ ಕೂಡ ತುಂಬ ಸುಲಭವಾಗಿ ಹಾಕ್ಬೋದು. ಈ ಡಿಸೈನ್ಗೆ ನೀವು ಅಪ್ರಾಕ್ಸಿಮೇಟಾಗಿ ಒಂದು 250 ರೂಪೀಸ್ ಚಾರ್ಜ್ ಮಾಡ್ಬೋದು. ಕಡಿಮೆ ಬಡ್ಜೆಟಲ್ಲೂ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಹಾಕ್ಬೋದಾದಂಥ ಸ್ಯಾರಿ ಕ್ರೋಶಾ ಡಿಸೈನು. ನಿಮಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಮರೀದಿರೋ ಒಂದು ಲೈಕನ್ನು ಕೊಡಿ. ಹಾಗೆ ಕ್ರೋಶಾ ಶೃಂಗಾರ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತೊಂದು ಡಿಸೈನ್ನೊಂದಿಗೆ ನಿಮ್ಮನ್ನ ಆದಷ್ಟು ಬೇಗ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.